ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 9ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಗೌರವದ ಪಾತ್ರೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. 2 ತಿಮೋಥೆಯನಿಗೆ 2:21. ನಾವೆಲ್ಲರೂ ಗೌರವದ ಪಾತ್ರೆಯಾಗಲು ಇಷ್ಟಪಡುತ್ತೇವೆ. ನಾವೆಲ್ಲರೂ ಗೌರವಾನ್ವಿತ ಕೆಲಸವನ್ನು ಮಾಡಲು ಬಯಸುತ್ತೇವೆ. ಗೌರವಯುತವಾಗಿ, ಶ್ರೀಮಂತರಾಗಿ ಮತ್ತು ಗೌರವಾನ್ವಿತ ಸ್ಥಾನಮಾನದಲ್ಲಿರುತ್ತೇವೆ. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಗೌರವದ ಪಾತ್ರೆಯಾಗುವುದು ಹೇಗೆ? ಪಾಪಿಗಳು ಶಿಲುಬೆಯ ಬಳಿ ಬಂದು ತಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟಾಗ ಅವರು ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತಾರೆ ಮತ್ತು ಅವರ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಕರ್ತನು ಅವರನ್ನು ಪ್ರಾರ್ಥನಾ ಯೋಧರನ್ನಾಗಿ ಮಾಡುವನು. ಅವರನ್ನು ಶುದ್ಧೀಕರಿಸಿದ ಕ್ರಿಸ್ತನು ಅವರಲ್ಲಿ ವಾಸಿಸುವ ಮೂಲಕ ಅವರನ್ನು ಗೌರವಿಸುತ್ತಾನೆ ಮತ್ತು ಉನ್ನತೀಕರಿಸುತ್ತಾನೆ. ಕೆಲವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಪಾಪಗಳಿಂದಾಗಿ ತಮ್ಮ ಕುಟುಂಬಕ್ಕೆ ಅವಮಾನವನ್ನು ತರುತ್ತಾರೆ. ಅವರು ಅಂತಹ ಕೆಟ್ಟ ಸನ್ನಿವೇಶಗಳನ್ನು ಸೃಷ್ಟಿಸುತ್ತಾರೆ. ಅವರ ತಾಯಂದಿರು ತಮ್ಮ ತಲೆಯನ್ನು ಬಡಿದು ಅವರನ್ನು ನೋಡಿ ಅಳುತ್ತಾರೆ. ಅವರ ಪಾಪಗಳ ಕಾರಣ ಅವರು ತಮ್ಮ ತಂದೆಯನ್ನು ನೋಯಿಸುತ್ತಾರೆ ಮತ್ತು ಹಿಂಸಿಸುತ್ತಾರೆ. ಅವರು ಸ್ನೇಹಿತರಿಂದ, ಅವರ ಸ್ವಂತ ಸಮುದಾಯದಿಂದ ಮತ್ತು ಸಮಾಜದಿಂದ ದ್ವೇಷಿಸಲ್ಪಡುತ್ತಾರೆ. ಇದಕ್ಕೆಲ್ಲ ಕಾರಣ ಅವರ ಹೇಯ ಪಾಪಿಯ ಜೀವನ. ಪಾಪವು ಯಾವುದೇ ಮನುಷ್ಯನಿಗೆ ಅವಮಾನವನ್ನು ತರುತ್ತದೆ. ಆದರೆ ಸತ್ಯವೇದವು ಏನು ಹೇಳುತ್ತದೆ ಎಂಬುದನ್ನು ನೋಡಿ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. 2 ತಿಮೋಥೆಯನಿಗೆ 2:21. ಆ ದಿನಗಳಲ್ಲಿ ಯೆರೂಸಲೇಮಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಕತ್ತೆಯನ್ನು ಬಂಧಿಸಲಾಗಿತ್ತು. ಅದಕ್ಕೆ ಯಾವ ಬೆಲೆಯೂ ಇರಲಿಲ್ಲ. ಆದರೆ ಒಂದು ದಿನ ಯೇಸು ಅದರ ಮೇಲೆ ಕುಳಿತು ಮೆರವಣಿಗೆಗೆ ಹೋದಾಗ ಕತ್ತೆ ಬಹಳ ಬೆಲೆ ಬಾಳುವಂತಾಯಿತು. ಅವರು ಹೋದ ಜಾಗದಲ್ಲೆಲ್ಲ ಬಟ್ಟೆಗಳನ್ನು ಹರಡಿದರು. ಅವರು ಅದರ ದಾರಿಯಲ್ಲಿ ಮರಗಳ ಕೊಂಬೆಗಳನ್ನು ಹರಡಿದರು. ಇಡೀ ಸ್ಥಳವು ಅಲಂಕಾರಿಕ ನೋಟವನ್ನು ಧರಿಸಿತು. ಕತ್ತೆ ಹೋಸನ್ನ ಎಂಬ ಮಧುರ ಗೀತೆಯನ್ನು ಕೇಳುತ್ತಿತ್ತು. ಆದರೆ ಅಂತಹ ಎಲ್ಲ ಗೌರವಕ್ಕೆ ಕಾರಣವೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಅದರ ಮೇಲೆ ಕುಳಿತಿದ್ದರಿಂದ. ಕರ್ತನು ನಿಮ್ಮನ್ನು ಗೌರವಿಸಲು ಮತ್ತು ಉನ್ನತೀಕರಿಸಲು ಬಯಸುತ್ತಾನೆ. ನೀವು ಕರ್ತನಿಂದ ಗೌರವಿಸಬೇಕಾದರೆ ನೀವು ಅವನನ್ನು ಗೌರವಿಸಬೇಕು ಮತ್ತು ಆತನ ಪವಿತ್ರ ಹೆಸರನ್ನು ಉದಾತ್ತಗೊಳಿಸಿರಿ. ಆತನ ಹೆಸರನ್ನು ಘೋಷಿಸಲು ಮತ್ತು ಹೇಳಲು ಎಂದಿಗೂ ನಾಚಿಕೆ ಪಡಬೇಡಿ. ಕರ್ತನು ಹೇಳುತ್ತಾನೆ, ನಿನ್ನ ಗೋತ್ರದವರು, ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. 1 ಸಾಮುವೇಲನು 2:30. ವಾಕ್ಯದಲ್ಲಿ ಯಾಬೇಚನ ಜೀವನದ ಬಗ್ಗೆ ಓದಿ. ಯಾಬೇಜ್ ಎಂಬ ಹೆಸರಿನ ಅರ್ಥವೇ ದುಃಖದಾಯಕ. ಅವನ ತಾಯಿ ನೋವಿನಿಂದ ಅವನಿಗೆ ಜನ್ಮ ನೀಡಿದಳು. ಆದರೆ ಯಾಬೇಜ್ ಯುವಕನಾಗಿದ್ದಾಗ ಅವನು ದುಃಖದಲ್ಲಿ ಮುಂದುವರಿಯಲು ಬಯಸಲಿಲ್ಲ.
ಅವನು ಕರ್ತನನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದನು ಮತ್ತು ಕರ್ತನು ಅವನ ಪ್ರಾರ್ಥನೆಯನ್ನು ಅನುಗ್ರಹಿಸಿದನು. ಯಾಬೇಜನು ತನ್ನ ಸಹೋದರರಿಗಿಂತ ಹೆಚ್ಚು ಗೌರವಾನ್ವಿತನಾಗಿದ್ದನು. 1 ಪೂರ್ವಕಾಲ ವೃತ್ತಾಂತ 4:9. ಕರ್ತನು ಪ್ರಾರ್ಥಿಸುವವರನ್ನು ಗೌರವಿಸುತ್ತಾನೆ ಮತ್ತು ಉನ್ನತೀಕರಿಸುತ್ತಾನೆ. ನೆನಪಿಡಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಯೆಶಾಯ 43:4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.